ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಅನಾರೋಗ್ಯ ಉಂಟಾದಾಗ ನಾವು ಆಸ್ಪತ್ರೆಗೆ ಹೋಗ್ತೇವೆ. ಆದರೆ ಈ ಆಸ್ಪತ್ರೆಗೆ ಹೋದ್ರೆ ಆರೋಗ್ಯ ಹದಗೆಡುವುದರಲ್ಲಿ ಅನುಮಾನವೇ ಇಲ್ಲ. ಬಡವರ ಆರೋಗ್ಯಕ್ಕೆ ಇಲ್ಲಿ ಬೆಲೆಯೇ ಇಲ್ಲ. ಯಾವುದು ಆ ಆಸ್ಪತ್ರೆ ಅಂತೀರಾ? ಈ ಸ್ಟೋರಿ ನೋಡಿ. ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ ಕಸದ ರಾಶಿಗಳು, ಮದ್ಯದ ಬಾಟಲಿಗಳು, ಸಿಗರೇಟ್ ತುಂಡುಗಳು, ಗುಟ್ಕಾ ಪ್ಯಾಕೆಟ್ಗಳು ಈ ದೃಶ್ಯಗಳು ಕಂಡು ಬಂದಿದ್ದು ವೈಟ್ಫೀಲ್ಡ್ನ ಕಾಡುಗೋಡಿಯಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಹೆರಿಗೆ ಆಸ್ಪತ್ರೆಯಲ್ಲಿ. ಶುಚಿತ್ವ ಕಾಪಾಡಿ ಎಂಬುದೇ ಕೇವಲ ಹೇಳುವುದಕ್ಕೆ ಮಾತ್ರ, ಪಾಲಿಸುವುದಕ್ಕಲ್ಲ ಎಂಬ ಮಾತು ಅಕ್ಷರಶಃ ಸತ್ಯ. ಕಾಡುಗೋಡಿ, ಬೆಳತೂರು ಕಾಲೋನಿ ಸೇರಿದಂತೆ ಸುತ್ತಮುತ್ತಲಿನ ಬಡ ಮಧ್ಯಮ ವರ್ಗದ ಜನರು ಇದೇ ಆಸ್ಪತ್ರೆಯನ್ನ ಅವಲಂಬಿಸಿದ್ದಾರೆ. ಆದರೆ ಆಸ್ಪತ್ರೆಯ ಸ್ಥಿತಿ ಮಾತ್ರ ಚಿಂತಾಜನಕ ಸ್ಥಿತಿಯಲ್ಲಿದೆ. ಈ ಆಸ್ಪತ್ರೆಯಲ್ಲಿ ಹೆರಿಗೆ ಕೇಂದ್ರ ಇರುವುದರಿಂದ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸಬೇಕಾದ ಅವಶ್ಯಕತೆ ಇದೆ. ರಾತ್ರಿಯಾದ್ರೆ ಸಾಕು, ಆಸ್ಪತ್ರೆಯ ಹಿಂಭಾಗವೇ ಬಾರಾಗಿ ಮಾರ್ಪಾಡಾಗುತ್ತದೆ. ಗುಂಪಾಗಿ ಕುಡುಕರು ಸೇರಿಕೊಂಡು ಕುಡಿದು ತೂರಾಡುತ್ತಾ ಗಲಾಟೆ ಮಾಡ್ತಾರೆ. ರಾತ್ರಿ ಪಾಳ್ಯದಲ್ಲಿ ಒಬ್ಬರು ಇಬ್ಬರು ಕಾರ್ಯನಿರ್ವಹಿಸುತ್ತಾರೆ. ಅದು ಕೂಡ ಹೆಣ್ಮಕ್ಳು. ಅವರು ಕುಡುಕರನ್ನ ಎದುರಿಸಲು ಸಾಧ್ಯವೇ? ಪ್ರತಿನಿತ್ಯ ನೂರಾರು ರೋಗಿಗಳು ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ. ಹೆರಿಗೆ ಮಕ್ಕಳ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಪ್ರತಿನಿತ್ಯ ನೂರಾರು ರೋಗಿಗಳು ಆಸ್ಪತ್ರೆಗೆ ಭೇಟಿ ನೀಡುತ್ತಾರೆ. ಹೆರಿಗೆ ಮಕ್ಕಳ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಹಲವರು ಇಲ್ಲಿಗೆ ಭೇಟಿ ನೀಡುತ್ತಾನೆ ಇರ್ತಾರೆ. ಆರೋಗ್ಯ ನೀಡಬೇಕಾದವರೇ ಅನಾರೋಗ್ಯ ನೀಡುವಂತಾದ್ರೆ ಬಡ ರೋಗಿಗಳ ಪರಿಸ್ಥಿತಿ ಏನು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರವಿಯನ್, PTV ನ್ಯೂಸ್ ಕನ್ನಡ, ಬೆಂಗಳೂರು.